ಕನ್ನಡ ಧ್ವಜವನ್ನ ಸುಟ್ಟು ಉದ್ಧಟತನವನ್ನ ಮೆರೆದಿದ್ದಾರೆ ಕೆಲವರು. ಇವ್ರಿಗೇನ್ ಮಾಡಬೇಕು? ಬೆಳಗಾವಿ ತಾಲೂಕಿನ ಸುಳ್ಗ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಳ್ಗ ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅಳವಡಿಸಲಾಗಿದ್ದಂತಹ ನಾಡಧ್ವಜ ಕಿಡಿಗೇಡಿಗಳ ಕೃತ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಕರವೇ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಈಗ ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಹಾಗಾಗಿ ಕಾಕತಿ ಪೊಲೀಸ್ ಏನ್ ಮಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿದೆ. ಕಾರಣ ಇನ್ನೊಬ್ಬರ ಧ್ವಜವನ್ನ ಸುಡೋ ದೊಡ್ಡ ವಿಚಾರ ಅಲ್ಲ, ಅದು ಯಾರೋ ಪುಂಡ್ರು ಮಾಡಿರ್ತಾರೆ ಕಿಡಿಗೇಡಿಗಳು ಅನ್ನೋ ಅವರು ಪಕ್ಕ ಅಲ್ಲಿ ಮಹಾರಾಷ್ಟ್ರದಿಂದ ಬಂದಿರುವಂಥವರೇ ಯಾರೋ ಒಬ್ಬರು ಇರ್ತಾರೆ. ಅದರಲ್ಲಿ ಬೇಕು ಅಂತಲೇ ಈ ರೀತಿಯಾದಂಥ ಕಿತಾಪತಿಯನ್ನು ಮಾಡೋದು, ಒಂದಿಷ್ಟು ಗಲಾಟೆಗಳಾಗಬೇಕು, ನೆಮ್ಮದಿಯಾಗಿ ಬೆಳಗಾವಿ ಇರಬಾರ್ದಲ್ವಾ. ಅಂಥವ್ರು ಯಾರು ಮಾಡಿದ್ದಾರೆ ಅನ್ನೋದನ್ನು ಸ್ಥಳೀಯರೇ ಹಿಡಿದು ಒದ್ದು ಒಳಗೆ ಹಾಕಕ್ಕೆ ಶುರು ಮಾಡಿದ್ರೆ ಈ ರೀತಿಯಾಗಿ ಆಗೋದಿಲ್ಲ. ಸ್ಥಳೀಯರು ಕುಮ್ಮಕ್ಕೆ ಕೊಡ್ತಾರೆ, ಏನಾಗ್ಬಿಡುತ್ತೋ ಅಂಥೇಳಿ ಅವರು ಭಯದಲ್ಲಿರ್ತಾರೆ. ಬೆಳಗಾವಿಯಲ್ಲಿರುವಂಥ ಜನನೇ ಒಂದು ರೀತಿಯಾಗಿ ರಕ್ಷಣೆಗೆ ನಿಂತ್ಕೊಳ್ಬೇಕು ಅವರೇ. ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ದಿಲೀಪ್ ಕುರಂದ್ವಾಡೆ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಯಾರು ಏನು ಎತ್ತ ಅನ್ನುವಂಥದ್ದು ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಎಲ್ಲಿ ಅವರು ಇವರು ಅಂತ ಹೇಳಿ? ಅರುಣ್, ಇದುವರೆಗೆ ಯಾವುದೂ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಯಾವ ಘಟನೆ ಆಗಿದೆ, ಇದು ಹಿಂದ್ಗಡೆ ಯಾರು, ಮತ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಿಸಿಟಿವಿಯನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಓಡ್ಮ್ಯಾನ್ ಸುಟ್ಟಾಕ ಬಳಿಕ ಧ್ವಜಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು ಓಡೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರವೇ ಕಾರ್ಯಕರ್ತರು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಹೀಗಾಗಿ ಇದೊಂದು ಇನ್ನು ಅಮಾನ್ಯ ಘಟನೆ. ಯಾಕಂತಂದ್ರೆ ಈ ತರ ಕಿಡಿಗಳು ಅವಾಗಿಂದ ಅವಾಗ ಮಾಡ್ತಾ ಇರ್ತಾರೆ. ಇವ್ರಿಗೊಂದು ತಕ್ಕ ಶಾಸ್ತಿ ಮಾಡ್ಬೇಕಾಗತ್ತೆ. ಆದ್ರೆ ಪೊಲೀಸರು ಯಾಕೆ ಹಿಂಜರ್ತಾರೆ ಗೊತ್ತಿಲ್ಲ. ಆದ್ರೆ ಈಗ ಈ ಕೇಸ್ ಬೆಳಗಾವಿ ತಾಲೂಕಿನ ಸುಳ್ಗ ಗ್ರಾಮದ ಕೇಸ್ ಇದೆ. ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಅಂತ ಹೇಳಿ ಕಮಿಷನರ್ ಹೇಳ್ತಾ ಇರುವಂತದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದನ್ನ ಪೊಲೀಸರಿಗಿಂತಲೂ ಕೂಡ ಸ್ಥಳೀಯರೇ ನಿಲ್ಲಬೇಕು ಇದರ ರಕ್ಷಣೆಗೆ, ಅವಾಗ ಸರಿ ಇರುತ್ತೆ.